ಸ್ನೇಹಿತರೆ, ಎಲ್ರಿಗೂ ನನ್ನ ನಮಸ್ಕಾರಗಳು. ಭಾರತ್ ಯಾತ್ರಾ ಕೇಂದ್ರ ಬೆಂಗಳೂರು ಇವರಿಂದ ಭಾರತದ ಮಾಜಿ ಪ್ರಧಾನಿ ಶ್ರೀ ಚಂದ್ರಶೇಖರ್ ಸರ್ ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಶ್ರೀ ರಾಮಕೃಷ್ಣ ಹೆಗ್ಡೆ ಸರ್ ಇವರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮಕ್ಕಾಗಿ ಒಂದು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ರು. ಈ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಒಂದು ನಾಟಕ ಪ್ರಸಾರ ಆಯಿತು. ನಾಟಕದ ಹೆಸರು ಮೈಸೂರು ಮಲ್ಲಿಗೆ. ಕನ್ನಡದ ಪ್ರಸಿದ್ಧ ಕವಿ, ಲೇಖಕ, ಬರಹಗಾರ, ಪ್ರೇಮಕವಿ ಎಂದೇ ಪ್ರಖ್ಯಾತರಾದಂತಹ ಕೆ.ಎಸ್. ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯ ಕೃತಿಯೇ ಆಧಾರಿತ, ಅಂದರೆ ಅಲ್ಲಿರುವಂತಹ ಕವನಗಳು, ಅವರ ಜೀವನ ಆಧಾರಿತ ಮತ್ತು ಕೆಲವಾರು ಕಲ್ಪನೆಗಳು ಇವೆಲ್ಲ ಸೇರಿಕೊಂಡು ಮೈಸೂರು ಮಲ್ಲಿಗೆ ಅನ್ನೋ ನಾಟಕವನ್ನು ಅಭಿನಯಿಸಿದರು. ಹಾಗಾದರೆ ಈ ನಾಟಕದ ಅಭಿನಯಿಸಿದವರು ಯಾರು? 56 ವರ್ಷಗಳಿಂದ ರಂಗಭೂಮಿಯಲ್ಲಿರುವ ಕಲಾ ತಂಡ ಕಲಾ ಗಂಗೋತ್ರಿ. ಈ ತಂಡದಿಂದ ಈ ನಾಟಕದ ಪ್ರಸಾರ ಆಯಿತು. ಬಹಳ ಚೆನ್ನಾಗಿತ್ತು ನಾಟಕ. ನೋಡೋಣ. ನಾನು ನಾಟಕದ ಕಾಲಘಟ್ಟವನ್ನು ಹೇಳ್ತಾ ಕೆಲವಾರು ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆವಾಗ ನೀವೇ ಹೇಳ್ತೀರಾ, ಆಹಾ ಎಂತಹ ಅದ್ಭುತವಾದ ನಾಟಕ ಇದು, ನಾವು ಎಲ್ಲರೂ ಹೋಗಿ ನೋಡಬೇಕು ಅನಿಸೋ ಅಷ್ಟು ಮನಸೆಳೆಯುವಂತಹ, ಮನಸ್ಸಿಗೆ ಬಹಳ ಹತ್ತಿರವಾಗುವಂತಹ ಪ್ರಸಿದ್ಧವಾದ ನಾಟಕ ಮೈಸೂರು ಮಲ್ಲಿಗೆ. ಸ್ನೇಹಿತರೆ, ನಾಟಕ ಪ್ರಾರಂಭವಾಗುವುದು ಬಳೆಗಾರ ಚೆನ್ನಯ್ಯ ಎಂಬ ಪಾತ್ರದಿಂದ. ಬಳೆಗಾರ ವೇದಿಕೆ ಮೇಲೆ ಬಳೆ ಬೇಕಮ್ಮ ಬಳೆ, ಹಸಿರು ಬಳೆ, ಕೆಂಪು ಬಳೆ, ಯಜಮಾನರ ಮನಸೆಳೆಯುವಂತಹ ಬಳೆ ಅಂತ ಹೇಳ್ತಾ ಅಲ್ಲಿ ಕೂತ್ಕೊಳ್ತಾನೆ ಒಂದು ಜಾಗದಲ್ಲಿ. ಈ ಬಳೆಗಾರ ಚೆನ್ನಯ್ಯ ಮನೆ ಮುಂದೆ ಕೂತ್ಕೊಂಡಾಗ ಈ ಮನೆ ಹಿಂದೆ ಕವಿ ಮತ್ತು ಅವರ ಮಡದಿ ಸೀತಮ್ಮನವರು ಬಾಳಿದಂತಹ ಮನೆ. ಈ ಬಳೆಗಾರನ ಶಬ್ದಕ್ಕೆ ಆ ಮನೆಯಲ್ಲಿರುವ, ಅಂದರೆ ಮೂರನೆಯ ಸಂತತಿಯಲ್ಲಿರುವ ತಾಯಿ ಮಗಳಿಬ್ಬರು ಬಂದು ಬಳೆಗಾರನ ಜೊತೆ ಸೇರಿಕೊಂಡು ಹಿಂದಿನ ಘಟನೆಗಳನ್ನೆಲ್ಲವನ್ನ ಜ್ಞಾಪಿಸ್ಕೊಳ್ತಾ ಹೋಗ್ತಾರೆ. ಆ ಮೊದಲ ಕಾಲಘಟ್ಟ ಹೀಗೆ ಶುರುವಾಗುತ್ತೆ. ಇಲ್ಲಿ ನಮ್ಮ ನರಸಿಂಹಸ್ವಾಮಿಯವರ ಮಡದಿ ಸೀತಮ್ಮನ ಪ್ರವೇಶ ಆಗುತ್ತೆ. ಅಂದರೆ ಯೌವನದಲ್ಲಿದ್ದಾಗ ಸೀತಮ್ಮ ಬಾವಿಗೆ ನೀರಿಗಂತ ಹೋದಾಗ ಗೆಳತಿಯರೆಲ್ಲರೂ ಛೇಡಿಸ್ತಾರೆ. ಏನೇ ಸೀತಾ, ನಿನಗೆ ಗಂಡು ನೋಡಕ್ಕೆ ಬಂದಿದ್ರಲ್ಲ, ಏನಾಯಿತು ಅಂದಾಗ, ವೈದಿಕ ಮನೆಯವ್ರು ಬಂದಿದ್ದರು, ಅವ್ರನ್ನೇನಾದ್ರು ನಾನು ಮದುವೆ ಆಗಿದ್ದರೆ ಅವ್ರ ಮನೆಯಲ್ಲಿ 3 ಹೊತ್ತು ಊಟ ಲೇಟಪ್ಪ, ಅದಕ್ಕೆ ಬೇಡ ಅಂತ ಹೇಳಿದೆ ಅಂತ ಹೇಳ್ತಾರೆ. ಮತ್ತೊಂದು ಸಲ ಒಬ್ಬರು ಕವಿಗಳು ಬಂದಿದ್ದರು, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ರು ಗೊತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಆ ಹಾಡುಗಾರನ ಮದುವೆ ಆದರೆ ನಾನು ಉಪವಾಸ ಇರಬೇಕಷ್ಟೆ ಅಂತ ಹೇಳ್ಬಿಟ್ಟು ಹೀಗೆ ಸ್ನೇಹಿತರ ಜೊತೆ ಕೆಲವಾರು ಹಾಸ್ಯ ಪ್ರಸಂಗಗಳೇ ನಡೆಯುತ್ತೆ. ನಂತರದ ದೃಶ್ಯದಲ್ಲಿ ನಮ್ಮ ಕವಿಗಳು ಹುಡುಗರಾಗಿದ್ದಾಗ, ಅಂದರೆ ಯೌವನದಲ್ಲಿದ್ದಾಗ ಹುಡುಗಿಯನ್ನು ನೋಡ್ಲಿಕ್ಕಂತ ಬಂದಾಗ, ಎಷ್ಟು ಚೆನ್ನಾಗಿದ್ದಾಳೆ ಈಕೆ ಹೆಸರು ಏನಿರಬಹುದು, ಅದಿರಬಹುದಾ ಇದಿರಬಹುದಾ ಅಂತ ಸೀತಾ ಅವರ ಹೆಸರನ್ನ ಹಲವಾರು ಪಾತ್ರಗಳಿಗೆ, ಕವನಗಳಿಗೆ ಹೋಲಿಸಿ ಹಾಡುವಂತಹ ದೃಶ್ಯ ಬಹಳ ಚೆನ್ನಾಗಿತ್ತು ಗೊತ್ತಾ. ಈ ಪಾತ್ರಧಾರಿ ಮಾಡಿದವರು ದಕ್ಷಿಣಮೂರ್ತಿ ಸರ್ ಅವರು, ಮತ್ತು ಈ ಹೆಂಡತಿ, ಅಂದರೆ ಹೆಂಡತಿ ಆಗುವವಳ ಪಾತ್ರ ಮಾಡಿದವರು ಸುಷ್ಮಾ. ಆಮೇಲೆ ಮದುವೆ ದೃಶ್ಯ ಬರುತ್ತೆ. ಗಂಡು ಹೆಣ್ಣು ಬರೋದು, ಜೊತೆಗೆ ಪುರೋಹಿತರು, ಸ್ನೇಹಿತರು, ವಾಲ್ಗದವರು, ಅಬ್ಬಬ್ಬಾ ಎಷ್ಟೊಂದು ಪಾತ್ರಧಾರಿಗಳು. ಅದು ನೋಡ್ತಾ ಇದ್ದರೆ ಹಿಂದಿನ ಕಾಲದಲ್ಲಿ ನಡೀತಿರೋ ಮದುವೆ ನಮ್ಮ ಕಣ್ಮುಂದಿದೆಯೇನೋ ಅನ್ನೋಷ್ಟು ನೈಜವಾಗಿತ್ತು. ಸ್ನೇಹಿತರೆ, ಈಗ ಬರೋ ಸನ್ನಿವೇಶ ನೋಡಿಬಿಟ್ರೆ ನಿಮಗೊಂದು ಹಾಡು ಜ್ಞಾಪಕ ಆಗುತ್ತೆ. ಯಾವ ಹಾಡು ಹೇಳಿ? ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಅಬ್ಬಬ್ಬಾ, ಆ ಹಾಡು ಇವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಿನ ಕಿವಿಗಳಲ್ಲಿ ಝೇಂಕರಿಸ್ತಾ ಇದೆ. ಇಲ್ಲಿ ಶಾನುಭೋಗರ ಮನೆಗೆ, ಅಂದರೆ ಮಾವ್ರ ಮನೆಗೆ ನಮ್ಮ ಕವಿಗಳು ಬರ್ತಾರೆ. ಆಶ್ಚರ್ಯ ಆಗುತ್ತೆ ಶಾನುಭೋಗರಿಗೆ. ಏನು ಅಳಿಯಂದರೆ, ಒಂದು ಮಾತು ತಿಳಿಸ್ತೇ ಬಂದುಬಿಟ್ರಲ್ಲ ನೀವು. ನೀವೊಂದು ಮಾತು ಹೇಳಿದಿದ್ರೆ ನಾನೇ ಬರ್ತಿದ್ನಲ್ಲ ಬಸ್ ಸ್ಟ್ಯಾಂಡಿಗೆ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ಅಂತ ಹೇಳಿಬಿಟ್ಟು ಮಗಳನ್ನ ಕರೀತಾರೆ. 2ನೇ ಮಗಳು ಪದ್ಮಳನ್ನ ಕರೆದ್ಬಿಟ್ಟು, ಪದ್ಮ ನೋಡಿಲ್ಲಿ ಯಾರು ಬಂದಿದ್ದಾರೆ ಅಂತ, ಹೋಗಿ ಊಟಕ್ಕೆ ಸಿದ್ಧತೆ ಮಾಡ್ಕೋ ಅಂತ ಹೇಳಿದಾಗ ಮೂವರು ಕೂಡ ಊಟ ಮಾಡ್ತಾರೆ. ಊಟ ಆದ ನಂತರ ಅಲ್ಲಿ ಊಟ ಮುಗಿಯೋ ತನಕ ಕವಿಗಳ ಮನಸ್ಸಿನಲ್ಲಿರುವಂತಹ ಅವರ ಸುಂದರ ಮಡದಿ ಸೀತೆಯ ಮುಖ ಪರಿಚಯವೇ ಆಗಲಿಲ್ಲ. ಸೀತೆಗಾಗಿ ಅವರ ಕಣ್ಣು ಕಾತರಿಸ್ತಾ ಇದೆ, ಆದರೆ ಬಾಯ್ಬಿಟ್ಟು ಕೇಳೋ ಹಾಗಿಲ್ಲ. ನಮ್ಮ ಪದ್ಮ, ಸೀತೆಯ ತಂಗಿ, ಊಟವಾದ ನಂತರ ಭಾವನಿಗೋಸ್ಕರ ದಿಂಬು, ಹಾಸಿಗೆನೆಲ್ಲ ರೆಡಿ ಮಾಡಿ ಹೋಗ್ತಾಳೆ. ಆಗಲೂ ನಮ್ಮ ಕವಿ ಮಹಾಶಯರು ಬರ್ತಾರೆ. ಬಂದಾಗಲೂ ಕೂಡ ಇಲ್ಲಿ
ಹೆಂಡತಿಯ ಮುಖ ದರ್ಶನವೇ ಆಗಲಿಲ್ಲ. ಮಾವಂದಿರು ಶಾನುಭೋಗರು ತಗೊಳ್ಳಿ ಅಳಿಯಂದ್ರೆ ಎಲೆ ಅಡಿಕೆ ತಗೊಂಡು ಎಲೆ ಅಡಿಕೆಯನ್ನು ತಿನ್ನಿ ಅಂತ ಅಂದ್ಬಿಟ್ಟು ಕುಶಲೋಪರಿ ಮಾತಾಡ್ತಾ ಕೂರ್ತಾರೆ. ಆಗಲೂ ಕೂಡ ಸೀತೆಯ ದರ್ಶನವೇ ಆಗಲಿಲ್ಲ. ಕವಿಗಳಲ್ಲಿ ಮನಸ್ಸಿನಲ್ಲಿ ಆಗಲಿ ಇರಿಸು ಮುರುಸು, ಏನಪ್ಪ ಬಂದೆ, ಊಟ ಮಾಡಿದೆ, ಮಲಗೋ ಸಿದ್ಧತೆಯಲ್ಲಿದ್ದಾಗ ಬಹುಶಃ ನನ್ನ ಹೆಂಡತಿ ಸೀತೆ ಎಲೆ ಅಡಿಕೆ ತರ್ತಾಳೆ ಅಂತ ನಮ್ಮ ಕವಿ ಕಾಯ್ತಾ ಇದ್ರು ಅನಿಸುತ್ತೆ. ಅಲ್ಲೂ ಕೂಡ ಮಾವಂದಿರೇ ಎಲೆಗೆ ಸುಣ್ಣ ಅಡಿಕೆ ಹಾಕ್ಕೊಂಡು ಕೊಡ್ತಾ ಇದ್ದಾರೆ, ತಗೊಳ್ಳಿ ಅಳಿಯಂದಿರೆ ಅಂತ ಹೇಳಿಬಿಟ್ಟು. ಆಗ ನಮ್ಮ ಕವಿಗಳು ಹಿಂದೆಯಿಂದ ಮೂಕ ಭಾಷೆಯಲ್ಲಿ ಪದ್ಮಳನ್ನು ಕೇಳ್ತಾರೆ, ಎಲ್ಲಿ ನಿಮ್ಮಕ್ಕ ಅಂದಾಗ ಪದ್ಮ ಏನೂ ತಿಳಿಯದ ಹಾಗೆ ಹಾ ಹೂ ಅಂತ ಇರ್ತಾಳೆ. ಆಗ ನಮ್ಮ ಕವಿಗಳಿಗೆ ಕೋಪವೇ ಬಂದ್ಬಿಡುತ್ತೆ. ಈ ಎಲ್ಲ ದೃಶ್ಯಗಳನ್ನು, ಈ ಎಲ್ಲ ಮಾತುಗಳನ್ನ ನೀವು ನಾಟಕ ನೋಡ್ಲಿಕ್ಕೆ ಬಂದಾಗಲೇ ನೋಡಬೇಕು. ಯಾಕಂದರೆ ಎಲ್ಲವನ್ನೂ ನಾನು ಹಾಕ್ಬಿಟ್ರೆ ಸ್ಕ್ರಿಪ್ಟೆಡ್ ಆಗುತ್ತೆ, ಮತ್ತು ನಿಮಗೆ ನೋಡೋ ಕುತೂಹಲ ಆಸಕ್ತಿ ಇರೋದೇ ಇಲ್ಲ. ಬಹಳ ಮಜಾ ಇತ್ತು ಆ ಕವಿಗಳ ಬರಲೇ ಇಲ್ಲಲ್ಲ ಅಂತ ಕಾತರಿಸೋದು, ಪದ್ಮಳು ತುಂಟನಾಗೆ ನಗ್ತಾ ಯಾರು ಬೇಕಿತ್ತು ಮಾವ ಅಂತ ಹೇಳೋದು, ಶಾನುಭೋಗರು ಯಾಕೆ ಅಳಿಂದ್ರೆ ನೀವು ಯಾವಾಗಲೂ ಇದ್ದ ಹಾಗೆ ಇಲ್ವಲ್ಲ, ಯಾಕೆ ಮುಖ ಬಾಡ್ ಹೋಗಿದೆ ಅಂತ ಕೇಳೋ ಅಂತಹ ದೃಶ್ಯಗಳು ಬಹಳ ಮನಮೋಹಕವಾಗಿತ್ತು. ನೋಡುಗರಿಗೆ ಕಷಗಳು ಹಿಡಿಯೋ ಹಾಗಿತ್ತು. ನೀವು ಬಂದರೆ ಮಳೆಯನ್ನು ಬರುತ್ತೆ, ಬೆಳೆನೂ ಆಗುತ್ತೆ, ಕೆರೆ ఉంటుంది ನೋಡಿ. ನನಗೆ ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಓಡಾಡಿ ಭಾಳ ಆಯಾಸವಾಗಿದೆ. ನಾನು ಸ್ವಲ್ಪ ವಿಶ್ರಾಂತಿ ತಗೋತೀನಿ. ತೊಳೆ ಮೂಲ ಹಾಕ್ಕೊಳೆ, ಬಾಳೆಹಣ್ಣು ತಿನ್ನಬೇಕು, ಮತ್ತೆ ಅದೆಲ್ಲ ನೋಡಿ. ಅವ್ರಿಗೆ ಬರ್ಕೋಬೇಕಾದ್ರೆ ದೊಡ್ಡವ್ರದ್ದಲ್ಲ ಹಾಕೊಳ್ಬೇಕು. ಅದು ಇದು ಮಾತಾಡ್ತಾ ಕೂತ್ಕೋಬೇಡ, ಅವರು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಹಾಂ ನಮ್ಮ ಕವಿ ಮಹಾಶಯರು ರಾಯರು ಬೆಳಗ್ಗೆ ಹೇಳ್ತಾರೆ, ಇರಿಸು ಮುರ್ಸಾಗುತ್ತೆ, ಸಿಟ್ಟು ಬಂದು ಎದ್ದೇಳ್ತಾರೆ. ಎದ್ಬಿಟ್ಟು ಅವರ ಬಟ್ಟೆಗಳಿರೋ ಕೈಚೀಲವನ್ನು ತಗೊಂಡು ಬರ್ತಾ ಇದ್ದಾರೆ ನೋಡಿ. ಆವಾಗ ನಮ್ಮ ಶಾನುಭೋಗರು ಬರ್ತಾರೆ, ಏನು ಅಳಿ ಎಂದಿರೆ ಹೊರಟು ಬಿಟ್ರಾ? ಇನ್ನೂ 4 ದಿನ ಇದ್ದು ವಿಶ್ರಾಂತಿ ತೊಗೊಂಡು ಹೋಗ್ಬೋದಿತ್ತಪ್ಪ, ಏನು ಅವಸರ? ಇಲ್ಲ ನಾನು ಹೋಗಬೇಕು ಅಂದ ತಕ್ಷಣ ಇಲ್ಲಿ ಪದುಮಳು ನಾದಿನಿ ಬರ್ತಾಳೆ. ಅಪ್ಪ ಏನಮ್ಮ ಅಂತ ಅಂದಾಗ ಅಕ್ಕನಿಗೆ ನೀರಾಯಿತು ಅಂತ ಹೇಳ್ತಾಳೆ. ಹಂಗಂದ ತಕ್ಷಣ ರಾಯರಿಗೆ ಖುಷಿಯಾಗುತ್ತೆ. ಅಷ್ಟೊತ್ತಿಗೆ ನಮ್ಮ ರಾಯರ ಮನಮೆಚ್ಚಿದ ಬಿಡದಿ ಬರ್ತಾಳೆ, ಕಾಫಿ ಲೋಟವನ್ನು ಕೊಡ್ತಾಳೆ. ರಾಯರಿಗೆ ಬಹಳ ಖುಷಿಯಾಗುತ್ತೆ. ಅಂತೂ ಇಂತೂ ನನ್ನ ಮಡದಿಯ ಮುಖವನ್ನು ನೋಡಿದೆ, ಬಿಡಿ ನಾನು ಹೋಗಿ ಮಾತಾಡಬೇಕು ಅಂತ ಒಳಗೆ ಹೋಗ್ತಾರೆ. ಈ ದೃಶ್ಯದಲ್ಲಿ ರಾಯರು ಅಂದರೆ ಕವಿಗಳು ತಾವು ಬರೆದ ಹಾಡನ್ನು ಜ್ಞಾಪಕ ಮಾಡ್ಕೊಳ್ತಿರ್ತಾರೆ. ಅವ್ರು ಹೀಗೆ ಬರೆದು ಜ್ಞಾಪಕ ಮಾಡ್ಕೊಳ್ತಿರ್ತಾರೆ ಅಂತ ನಮ್ಮ ಬಳೆಗಾರ ಚೆನ್ನಯ್ಯ ನೆನಪಿಸ್ಕೊಂಡು ನರ್ತಿಸೋ ದೃಶ್ಯ ಇದೆ. ಹಾಡು, ಇವಳು ಯಾರು ಬಲ್ಲೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ಇಲ್ಲಿಗೆ ಮಧ್ಯ ವಯಸ್ಸಿನ ನಮ್ಮ ರಾಯರು ಮತ್ತು ಅವರ ಮಡದಿ ಸೀತಮ್ಮನವರ ಪಾತ್ರ ಬರುತ್ತೆ. ಈ ರಾಯರ ಪಾತ್ರ ಮಾಡಿದ್ದು ಕಲಾ ಗಂಗೋತ್ರಿ ಕಿಟ್ಟಿ ಸರ್ ಅವರು. ಮಡದಿ ಸೀತೆಯಾಗಿ ಸೀತಮ್ಮನವರಾಗಿ ಇರೋರು ಡಾಕ್ಟರ್ MS ವಿದ್ಯಾ ಅವರು. ಇಲ್ಲಿ ಏನು ಸನ್ನಿವೇಶ ಅಂದರೆ, ಮಗಳಿಗೆ ಗಂಡು ನೋಡೋಕ್ಕೆ ಇವರು ಹುಡುಕ್ತಾ ಇರ್ತಾರೆ. ಪುರೋಹಿತರು ಗಂಡು ಮತ್ತು ಗಂಡಿನ ತಂದೆಯವ್ರನ್ನು ಕೂಡ ಮನೆ ಕರ್ಕೊಂಬರೋ ಸನ್ನಿವೇಶ. ಆಗಲೇ ಸಮಯ ಇಷ್ಟೊತ್ತಿಗೆ ಬರ್ತೀವಿ ಅಂತ ನಿಗದಿಯಾಗಿತ್ತು. ಸೀತಮ್ಮನವರು ಮಾರುಕಟ್ಟೆಗೆ ಸ್ವಲ್ಪ ಹೂವು ಹಣ್ಣು ತಗೊಂಬನ್ನಿ ಅಂತ ಗಂಡನ್ನು ಕಳಿಸಿರ್ತಾರೆ. ಎಷ್ಟೊತ್ತಾದರೂ ಕೂಡ ನಮ್ಮ ಕವಿರಾಯರು ಮನೆಗೆ ಬರೋದೇ ಇಲ್ಲ. ಇಲ್ಲಿ ಪುರೋಹಿತರು ಗಂಡಿನೂ ಮತ್ತು ಗಂಡಿನ ತಂದೆಯನ್ನು ಕರ್ಕೊಂಬರ್ತಾರೆ. ಸೀತಮ್ಮನವರು ಚಡಪಡಿಸ್ತಾ ಇರ್ತಾರೆ, ಅಯ್ಯೋ ಮನೆಗೆಲ್ಲ ಬಂದಾಯಿತು, ಇವ್ರು ಇನ್ನೂ ಬಂದಿಲ್ವಲ್ಲ ಅಂತ. ಆದರೆ ಗಂಡಿನ ಪಾತ್ರದಲ್ಲಿರುವಂತಹವರು, ನಮಗೆ ರಾಯರು ಬರೋದು ಲೇಟ್ ಆದರೂ ಪರವಾಗಿಲ್ಲ, ಅವರ ಕವನಗಳು ಅಂದರೆ ನನಗೆ ಬಹಳ ಇಷ್ಟ, ಇಷ್ಟೊಂದು ಸುಸಂಸ್ಕೃತ ವಾತಾವರಣದಲ್ಲಿ ಬೆಳೆದಂಥ ನಿಮ್ಮ ಮಗಳನ್ನ ತೋರಿಸಿ ಪರವಾಗಿಲ್ಲ, ಅವ್ರು ಬರೋದು ಎಷ್ಟೊತ್ತಿಗಾರ ಬರಲಿ ಅಂತ ಅವರ ವಿನಮ್ರ ಕೇಳಿಕೆಗೆ ತಕ್ಕಂತೆ ಪುರೋಹಿತರು ಕರ್ಕೊಂಬ ಅಮ್ಮ ಮಗಳನ್ನ ಅಂತಾರೆ. ಮಗಳನ್ನ ಕರ್ಕೊಂಬಂದು ನೋಡಿ ಶಾಸ್ತ್ರ ಮುಗಿಸಿ ಇನ್ನೇನು ಹೂ ಅನ್ಬೇಕು ಅನ್ನೋದರಲ್ಲಿ ರಾಯರು ಮನೆ ಒಳಗಡೆ ಬರ್ತಾರೆ. ಸೀತಮ್ಮನವ್ರು, ಏನ್ರಿ ಎಷ್ಟೊತ್ತು ಲೇಟ್ ಮಾಡಿದ್ರಿ ಅಂದಾಗ, ಇಲ್ಲ ಕಣೆ
ಮಾರುಕಟ್ಟೆಗೆ ಹೋಗ್ತಾ ಇದ್ದಾಗೆ ಆ ಸನ್ನಿವೇಶ ದೃಶ್ಯ ಹೂಗಳು ನೋಡ್ತಾ ಹಾಗೆ ಕವನಗಳನ್ನ ರಚಿಸ್ತಾ ನಾನು ಯಾಕೆ ಬಂದಿದ್ದೀನಿ ಅನ್ನೋದೇ ಮರ್ತ್ಬಿಟ್ನೆ ಅಂತ ಹಿಂಗೆ ನೋಡ್ತಾರೆ. ಪುರೋಹಿತರು, ಹುಡುಗ ಮತ್ತು ಹುಡುಗನ ತಂದೆ ಕೂತಿದ್ದಾರೆ. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಅನ್ನೋದ್ರಲ್ಲಿ ಹುಡುಗ ಮತ್ತು ಹುಡುಗನ ತಂದೆ ಹತ್ರ ಬಂದು, ರಾಯರೇ ನೀವೇನೂ ತಪ್ಪು ಮಾಡಿಲ್ಲ, ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ? ನಾವು ಬಂದಿದ್ದು ಆಯಿತು, ಕಾಫಿ ಸೇವನೆ ಮಾಡಿದ್ದಾಯಿತು, ನಿಮ್ಮ ಮಗಳನ್ನ ನೋಡಿದ್ದಾಯಿತು, ಹೂ ಅಂದಿದ್ದಾಯಿತು ಅಂತ ಅಂದಾಗ ರಾಯರ ಮನಸ್ಸು ತುಂಬಿ ಬರುತ್ತೆ. ನಿಮ್ಮಂಥ ಕವಿ ಹೃದಯ ಇರೋರನ್ನ, ನಿಮ್ಮಂಥ ವಂಶದಲ್ಲಿ ಹುಟ್ಟಿದಂಥ ನಿಮ್ಮ ಮಗಳನ್ನ ನಾನು ಮದುವೆ ಮಾಡ್ಕೊಳ್ಳೋದ್ರಲ್ಲಿ, ನಿಮ್ಮ ಅಳಿಯ ಆಗೋದ್ರಲ್ಲಿ ನನಗೆ ಹೆಮ್ಮೆ ಇದೆ ಅಂತ ಹುಡುಗ ಹೇಳಿದಾಗ ನಮ್ಮ ಕವಿ ಹೃದಯದ ರಾಯರ ಮನಸ್ಸು ತುಂಬಿ ಹೋಗುತ್ತೆ. ನಂತರ ತಾವು ಬೆಳೆದಂತಹ ಮನೆ ಹೂವನ್ನು, ನಮ್ಮ ಮನೆ ಮಗಳನ್ನ ನಿಮಗೆ ದಾರಿ ಏರ್ಕೊಡ್ತಿದ್ದೀವಿ ಅಂತ ಹೇಳಿ ಮಗಳನ್ನ ದಾರಿ ಏರ್ಕೊಡೋ ಸನ್ನಿವೇಶದೊಂದಿಗೆ ಒಂದು ದೃಶ್ಯ ಇಲ್ಲಿ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಇಲ್ಲಿ ಇಳಿ ವಯಸ್ಸಿನ ಕವಿರಾಯರನ್ನು ನಾವು ನೋಡ್ತಿದ್ದೀವಿ. ಈ ಪಾತ್ರವನ್ನು ಮಾಡಿದವರು ಮಂಜುನಾಥ ಹೆಗ್ಡೆ ಸರ್. ಅವರ ಎದುರಿಗಿರೋರು ಅವರು ಬರೆದಂಥ ಕವನಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸೋರು. ಮತ್ತು ಇಲ್ಲಿ ಬರುವಂತಹ ಸೀತಮ್ಮನ ಪಾತ್ರ ಡಾಕ್ಟರ್ MS ವಿದ್ಯಾ ಅವರು. ಇಲ್ಲಿ ಕವಿಗಳು ಸಂಪಾದಕರ ಜೊತೆ ಮಾತುಕತೆ ಆಗುತ್ತೆ. ನನಗೆ ಬಹಳ ಆರ್ಥಿಕವಾಗಿ ತೊಂದರೆ ಇದೆ, ನನ್ನ ಪುಸ್ತಕಗಳನ್ನ ತೊಗೊಂಡು ನನಗೊಂದಿಷ್ಟು ಹಣ ಬೇಕಿತ್ತು, ಯಾಕಂದರೆ ನನ್ನ ಮಡದಿ ಸೀತಾಳಿಗೆ ಬಹಳ ಕೆಮ್ಮು, ಶೀತ, ಅನಾರೋಗ್ಯ ಅವಳನ್ನ ಬಾಧಿಸ್ತಾ ಇದೆ ಅಂತ ಅಂದಾಗ ಈ ಪ್ರಕಾಶಕರು ಹೇಳ್ತಾರೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಯಾಕೆ ಹೋಗಬಾರ್ದು ನೀವು ಅಂತ. ಆದರೆ ಕವಿಗಳು ಹೇಳಿದ ಮಾತು ಏನು ಗೊತ್ತಾ? ನಾನು ಅವ್ರಿಗೇನೂ ಕೊಟ್ಟಿಲ್ಲ, ಅವ್ರಿಗೆ ವಿದ್ಯೆ ಕಲಿಸಿದ್ದೀನಷ್ಟೇ, ಅದರಿಂದ ಅವ್ರ ಕಾಲ ಮೇಲೆ ನಿಂತಿದ್ದಾರೆ. ಈಗ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾನು ಬರೆದಂತಹ ಅಷ್ಟೂ ಕವನಗಳನ್ನ, ಪುಸ್ತಕಗಳನ್ನ, ಹಸ್ತಪ್ರತಿಗಳನ್ನ ನಾನು ನಿಮಗೆ ಕೊಡ್ತಿದ್ದೀನಿ. ನೀವು ನನಗೆ ಅದರ ರೂಪದಲ್ಲಿ ಹಣ ಕೊಡಬೇಕು. ಹಿಂದೆನೂ ನೀವೇ ನನಗೆ ಪ್ರಕಟ ಮಾಡಿದ್ದೀರಾ, ನಾನು ಕೇಳಿದಾಗೆಲ್ಲ 50-100 ಕೊಟ್ಟಿದ್ದೀರಾ, ಇವಾಗ ತೊಗೊಂಡ್ಬಿಟ್ಟು ನನಗೆ ಹಣ ಕೊಡಿ ಅಂತ ಆ ಕವಿರು ಕೈ ಮುಗಿದಾಗ ನಿಜವಾಗ್ಲೂ ಪ್ರೇಕ್ಷಕಳಾಗಿ ನಾನು ನೋಡುವಾಗ ನನ್ನ ಕಣ್ಣಂಚಲ್ಲಿ ನೀರು ಬರುತ್ತೆ. ಯಾಕಂದರೆ ಬೇರೆ ಯಾರಾದರೂ ಆಗಿದ್ದರೆ ದೊಡ್ಡ ಹುದ್ದೆಯಲ್ಲಿರುವ ಮಗನ ಹತ್ರ ಹೋಗ್ತಾ ಇದ್ರು. ಆದರೆ ನಮ್ಮ ಕವಿಗಳು ಸ್ವಾಭಿಮಾನಿಗಳು, ನಾನು ನನ್ನ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಪ್ರಯತ್ನ ಎದ್ದು ಕಾಣ್ತಾ ಇದೆ. ಕವಿಗಳು ಮನೆಗೆ ಬಂದಾಗ ಅವರ ಮಡದಿ ಸೀತಮ್ಮನವರು ಬಹಳ ಕೆಮ್ತಾ ಏನು ಅಂದರೆ, ಎಲ್ಲಿಗೆ ಹೋಗಿದ್ರಿ, ಏನು ಮಾಡಿದ್ರಿ ಅಂತ ಅಂದ್ಕೊಂಡು ಕೂತ್ಕೊಂಡು ಅಕ್ಕಿಯನ್ನು ಹಸನು ಮಾಡ್ತಾ ಇರ್ತಾರೆ. ರಾಯರು ಪೇಚಾಡ್ತಾರೆ, ಅಯ್ಯೋ ಎಷ್ಟು ಕೆಮ್ಮು ಬಾಧಿಸ್ತಿದೆ ಸೀತಾ ನಿನಗೆ, ಕೂತ್ಕೋ ಇಲ್ಲಿ, ತಗೋ ಸ್ವಲ್ಪ ನೀರು ಕುಡಿ, ಸ್ವಲ್ಪ ಸುಧಾರಿಸ್ಕೋ ಆಯಿತಾ ಅಂತ ಪ್ರೀತಿಯಿಂದ ಅವರ ಆರೈಕೆ ಮಾಡ್ತಿದ್ದಾರೆ. ಇಲ್ಲೂ ಕವಿ ಹೇಳ್ತಾ ಇರ್ತಾರೆ ಸೀತಮ್ಮಂಗೆ, ನನ್ನ ಕವನಗಳು, ಕಥೆಗಳು ಎಲ್ಲ ನನ್ನ ಹಸುಕರು ಇದ್ದಾಗೆ, ಪ್ರಕೃತಿ ಇದ್ದ ಹಾಗೆ. ನಾನು ಏನು ಇಲ್ಲದೆ ಇದ್ದಾಗ ನಾನು ಬರೆದು ಕೊಟ್ಟಂಥ ಸಣ್ಣ ಪುಟ್ಟ ಕವಿತೆಗಳನ್ನು ಶೆಟ್ಟರು ಪ್ರಕಾಶನ ಮಾಡಿ ನನಗೆ ಅಷ್ಟಿಷ್ಟೋ ದುಡ್ಡು ಕೊಡ್ತಾಯಿದ್ರು. ಅದಕ್ಕೆ ಇವಾಗ ನಾನು ಅಷ್ಟೂ ಬರೆದಿದ್ದಷ್ಟನ್ನು ಶೆಟ್ಟರಿಗೆ ಕೊಟ್ಟು ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದೆ ಕಣೆ ಅಂತ ಹೆಂಡತಿ ಜೊತೆ ಹೇಳ್ತಿರೋ ಸನ್ನಿವೇಶ ಇದು. ಇಲ್ಲಿ ರಾಯರು ಪೇಚಾಡ್ತಾರೆ, ಬರೀ ನಾನು ಕತೆ ಕವನಗಳನ್ನೇ ಮುಳುಗಿ ಹೋಗ್ಬಿಟ್ಟೆ, 50 ವರ್ಷ ನಮ್ಮಿಬ್ಬರ ಬದುಕು, ಒಂದು ದಿನ ಆದರೂ ನಿನ್ನನ್ನು ನಾನು ಗಮನಿಸಲೇ ಇಲ್ವಲ್ಲ ಅಂತ ಅಂದಾಗ ಸೀತಮ್ಮನವರು, ನನಗೆಲ್ಲ ಗೊತ್ತಿತ್ತು ರೀ, ಯಾಕ್ರಿ ಪೇಚಾಡ್ತೀರಾ ಅಂತ ಗಂಡನ್ನ ಸಮಾಧಾನ ಮಾಡ್ತಾರೆ. ಸ್ನೇಹಿತರೆ, ಮುಂದೆ ಬರೆಯೋ ದೃಶ್ಯಗಳಂತೂ ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡುತ್ತೆ, ಕಣ್ಣಂಚಲ್ಲಿ ನೀರು ತರುತ್ತೆ. ಅಯ್ಯೋ, ಕೊನೆಗ ನಮ್ಮ ಪ್ರಸಿದ್ಧ ನರಸಿಂಹಸ್ವಾಮಿಯವರ ಒಂದು ದಾಂಪತ್ಯ ಜೀವನದಲ್ಲಿ ಎಷ್ಟೆಲ್ಲ ಪೇಚಾಡಿದ್ರು, ಕೊನೆಗೆ ಹೇಗೆ ಅಂತ್ಯ ಆಗೋಯ್ತಲ್ಲ, ಅಯ್ಯೋ ದೇವ್ರೇ ಅಂತ ಅಂದ್ಬಿಟ್ಟು ಬಹುಶಃ ನಾನು ನಾಟಕ ನೋಡ್ತಿದ್ನಲ್ಲ, ಆ ಸೀಟೆಲ್ಲ ನಾನು ತಟಸ್ಥಳಾಗ್ಬಿಟ್ಟೆ. ಈ ದೃಶ್ಯದಲ್ಲಿ ಕವಿಗಳು ಪೇಚಾಡ್ತಾರೆ, ಅಯ್ಯೋ ನಾನು ನಿನ್ನನ್ನು ಗಮನಿಸ್ತಿಲ್ಲ, ನಾನು ನಿನಗೇನೂ ಕೊಡಲಿಲ್ಲ, ಆದರೂ ನನ್ನನ್ನು ನೀನು ಎಷ್ಟು ಚೆನ್ನಾಗಿ ನೋಡಿಕೊಂಡೆ, ಒಂದು ದಿನ ಆದರೂ ನನಗೇನು ಕೊಟ್ಟಿಲ್ಲ ಅಂತ ನೀನು ಕೇಳಲೇ ಇಲ್ಲ. ಅಯ್ಯೋ, ನಿನ್ನ ಬರಿದಾದ ಕೊರಳಲ್ಲಿ ಕರಿಮಣಿ ಒಂದೇ ಇದೆ, ನಿನಗೆ ನಾನು ಯಾವುದರಿಂದಲೂ ಸಿಂಗಾರ ಮಾಡಲಿಲ್ಲ, ಸಿಂಗಾರವಿಲ್ಲದ ಬಂಗಾರವಿಲ್ಲದ ಬದುಕಾಗಿ ಹೋಯ್ತಾ ಅಂತ ಪೇಚಾಡ್ತಾರೆ. ಸೀತಮ್ಮನವರು ಮೌನವಾಗಿ ದುಃಖಿಸ್ತಾರೆ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಅಂತ. ಆ ಅನ್ಯೋನ್ಯ ದಾಂಪತ್ಯ, ಆ ಕವಿರಾಯರಿಗೆ ಹೊಂದಿಕೊಂಡು ಸೀತಮ್ಮನ ಸಾರ್ಥಕ ಬದುಕು, ಯಾರ ಬಳಿಯೂ ಹೋಗದೆ ಸ್ವಾಭಿಮಾನಿಯಾಗಿ ಬದುಕಿದಂತಹ ಸನ್ನಿವೇಶಗಳು ಬಹುಶಃ ಇವತ್ತಿನ ಯುವ ಜನಾಂಗಕ್ಕೆ ಇದೊಂದು ಮಾದರಿ. ಯಾಕೆಂದರೆ ಎಲ್ಲವೂ ಬೇಕು,
ಎಲ್ಲವೂ ಕೇಳಿದ ತಕ್ಷಣ ಬದುಕಲ್ಲಿ ಏನೂ ಸಿಗಲ್ಲ. ಎಲ್ಲವನ್ನ ದಕ್ಕಿಸ್ಕೊಳ್ಬೇಕಾದ್ರೆ ಕಾಲಾವಕಾಶ ಬೇಕು, ಶ್ರಮ ಬೇಕು, ಸಹನೆ ಬೇಕು. ಇಂಥವರ ದೊಡ್ಡ ದೊಡ್ಡವರ ಬದುಕು, ನಮ್ಮ ಸಾಹಿತಿಗಳ ಬದುಕು ಹೀಗಾಯ್ತಾ ಅಂತ ಅನಿಸುತ್ತೆ. ಆದರೆ ಏನೇ ಆಗಲಿ, ಈ ಬದುಕಿನ ಕೊನೆಯ ಅಧ್ಯಾಯ ಮಾತ್ರ ನನ್ನ ಮನಸ್ಸಿಗೆ ಬಹಳ ನೋವು ತಂತು. ಬಟ್ ಒಂದು ಪ್ರಶ್ನೆಯಾಗೇ ಉಳ್ಕೊಳ್ತು. ನಮ್ಮ ಕನ್ನಡದಲ್ಲಿ ಬರೆದಂತಹ ಎಲ್ಲ ಕವಿಗಳೆಲ್ಲರೂ ಬದುಕು ಕೂಡ ಹೀಗೆ ಆಯ್ತಲ್ಲ. ಅವರ ಸಾಹಿತ್ಯ ಶ್ರೀಮಂತಿಕೆ ಇದೆ, ಆದರೆ ಅವರ ಬದುಕಿನಲ್ಲಿ ಹಣಕ್ಕಾಗಿ, ಅನಾರೋಗ್ಯಕ್ಕೀಡಾದಾಗ ದುಡ್ಡಿಗಾಗಿ ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಅಂತ ಅನಿಸ್ತು. ಕೊನೆಗ ಈ ಹಾಡಿನ ಮೂಲಕ ನಾಟಕ ಅಂತ್ಯ ಆಗುತ್ತೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು. ನಾಟಕ ಅಂತ್ಯ ಆಗುತ್ತೆ. ನಾಟಕದ ಪಾತ್ರಧಾರಿಗಳು ಹಬ್ಬ ಅದ್ಭುತವಾದ ಅಭಿನಯ. ಮತ್ತು ಈ ನಾಟಕದಲ್ಲಿ ಸೀತಮ್ಮನ ತಂದೆ ಪಾತ್ರ ಮಾಡಿದ, ಶಾನುಭೋಗರಾಗಿ ಮಾಡಿದಂಥ ಶ್ರೀನಿವಾಸ್ ಮೇಷ್ಟ್ರು ಮತ್ತು ಪ್ರಥಮ ಬಾರಿಗೆ ಅಂದರೆ ನಾಟಕದ ಪ್ರಾರಂಭದಲ್ಲಿ ರಂಗಪ್ರವೇಶ ಮಾಡಿದಂತಹ ಬಳೆಗಾರರ ಆಗಿ ಅಭಿನಯಿಸಿದಂತಹ ಸಿದ್ಧಾರ್ಥ ಭಟ್ ಅವರು, ಹಾಗೆ ಎಲ್ಲರೂ ಕೂಡ ಬಹಳ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಅಭಿನಯ ಅನ್ನುವುದಕ್ಕಿಂತ ಅವರೆಲ್ಲರೂ ಕೂಡ ಆ ಪಾತ್ರದಲ್ಲಿ ಜೀವಿಸಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ನಾಟಕದ ನಿರ್ದೇಶನ ಮಾಡಿದವರು ಡಾಕ್ಟರ್ BV ರಾಜಾರಾಮ್ ಅವರು. ದಕ್ಷ ನಿರ್ದೇಶನ ಅಂತಾನೆ ಹೇಳಬಹುದು. ನಂತರ ಈ ನಾಟಕದ ಬೆಳಕು ಕೊಟ್ಟಂಥವರು ಕಲಾ ಗಂಗೋತ್ರಿ ಮಂಜು ಸರ್ ಅವರು. ಹಾಡುಗಾರರಿರಬಹುದು ಅಥವಾ ಸಣ್ಣ ಪುಟ್ಟ ನೃತ್ಯ ಪಾತ್ರದಲ್ಲಿ ಅಭಿನಯಿಸಿದ ಉಳಿದ ಕಲಾವಿದರಿರಬಹುದು. ಎಲ್ಲರ ಕಲಾವಿದರಿಂದ, ಎಲ್ಲರ ಒಂದು ಶ್ರಮದಿಂದಲೇ ಈ ನಾಟಕ ಶ್ರೇಷ್ಠ ಮಟ್ಟಕ್ಕೆ ಹೋಗುತ್ತೆ. ಶ್ರೇಷ್ಠ ಮಟ್ಟದ ಒಂದು ಸಂಸಾರಿಕ ನಾಟಕ ಅಂತ ಹೇಳಬಹುದು. ಕೊನೆಯದಾಗಿ ಈ ಒಂದು ನಾಟಕದ ನಿರ್ದೇಶನ ಮಾಡಿದಂತಹ ಡಾಕ್ಟರ್ BV ರಾಜಾರಾಮ್ ಹಾಗೂ ಅವರ ಎಲ್ಲ ತಂಡದ ಸದಸ್ಯರು ನನ್ನನ್ನು ಮತ್ತು ನಮ್ಮ ಯಜಮಾನರು ಡಾಕ್ಟರ್ ವೆಂಕಟೇಶ್ ಅವ್ರನ್ನ ವೇದಿಕೆ ಮೇಲೆ ಕರೆಸಿ ನಮ್ಮ ನಾಟಕದ ಪ್ರೀತಿಗೆ, ಅಭಿಮಾನಕ್ಕೆ ಅವರು ಗಿಡ ಕೊಡುವುದರ ಮೂಲಕ ಸಂತಸವನ್ನು ವ್ಯಕ್ತಪಡಿಸಿದರು. ನಾನು ಎಂದೂ ಕೂಡ ಕಲಾ ಗಂಗೋತ್ರಿ ತಂಡಕ್ಕೆ ಆಭಾರಿಯಾಗಿದ್ದೀನಿ. ಸ್ನೇಹಿತರೆ, ಈ ನಾಟಕವನ್ನು ನೋಡಿ ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಅನಂತ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಪ್ರೀತಿಯ ಕೋರಿಕೆ. ಈ ಮೈಸೂರು ಮಲ್ಲಿಗೆ ನಾಟಕ ಕಲಾ ಗಂಗೋತ್ರಿ ತಂಡದಿಂದ ನಮ್ಮ ಬೆಂಗಳೂರಿನಲ್ಲಿ ಎಲ್ಲೇ ನಡೆದರೂ ಕೂಡ ತಾವೆಲ್ಲರೂ ಕೂಡ ಹೋಗಿ ನೋಡಿ ಅಂತ ತಂಡಕ್ಕೆ ಪ್ರೋತ್ಸಾಹ ಕೊಟ್ಟು, ಮತ್ತು ನಮ್ಮ ಕನ್ನಡದ ಶ್ರೇಷ್ಠ ಪ್ರೇಮ ಕವಿಯಾದಂತಹ KS ನರಸಿಂಹಸ್ವಾಮಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋಣ.